ಲೋಕದ ಮೇಲೆ ದೇವರು ತನ್ನ ಕನದೃಷ್ಟಿ ಇಟ್ಟು ಎಲ್ಲರಿಗೂ ಆತನ ಮಾತುಗಳನ್ನು ತಿಳಿಪಡಿಸ್ತಾ ಇದ್ದಾನೆ. ಏನ್ ಮಾಡ್ತಿದ್ದಾನೆ? ಆತನ ಸಂಗತಿಗಳು, ವಾಕ್ಯಗಳು ತಿಳಿಪಡಿಸ್ತಾ ಇದ್ದಾನೆ. ಬೈಬಲ್ ನೋಡುವಂತ ಸಮಯದಲ್ಲಿ ಏನಂದ್ರೆ, ಲೂಕಾ ಬರೆದ ಸುವಾರ್ತೆಯಲ್ಲಿ 8ನೇ ಅಧ್ಯಾಯದಲ್ಲಿ ನಾವು ಒಂದು ಮಾತು ನೋಡಿದ್ರೆ 4ನೇ ವಚನದಲ್ಲಿ ಯೇಸು ಸ್ವಾಮಿ ಏನಂತ ಹೇಳ್ತಿರಂದ್ರೆ, ಇಗೋ ಲೋಕದಲ್ಲಿ ಬಿತ್ತುವವನು ಪ್ರಾರಂಭವಾಗಿತ್ತು, ಬಿತ್ತುವವನು ಬಿತ್ತಕ್ಕೂ ಸ್ಟಾರ್ಟ್ ಮಾಡಿ ಬೀಜಗಳು ಬಿತ್ತುತ್ತಿದ್ದಾನೆ. ಆದ್ರೆ ಆ ಬೀಜಗಳು ಎಲ್ಲಿ ಬೀಳ್ತಾ ಇದಾವೆ ಅನ್ನೋದು ನಾವು ಒಂದ್ಸರಿ ಯೋಚನೆ ಮಾಡಬೇಕು. ಪರಿಶುದ್ಧ ಗ್ರಂಥದಲ್ಲಿ ಲೂಕಾ ಬರೆದ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ 4ನೇ ವಚನದಿಂದ ನಾವು ಓದ್ಕೊಂತ ಬಂದ್ರೆ, ಬಹು ಜನರು ಗುಂಪು ಕೂಡಿರುವಾಗ ಪಟ್ಟಣದಿಂದ ಜನರು ಆತನ ಬಳಿಗೆ ಬರುತ್ತಿರಲು ಆತನು ಸಾಮ್ಯ ರೂಪವಾಗಿ ಹೇಳಿದ್ದೇನೆಂದ್ರೆ, ಬಿತ್ತುವವನು ಬೀಜವನ್ನು ಬಿತ್ತುವುದಕ್ಕೆ ಹೊರಟು ಹೋಗಿದನು. ಅವನು ಬಿತ್ತುವಾಗ ಕೆಲವು ಬೀಜಗಳು ದಾರಿ ಮೊಗ್ಗುಗಳಲ್ಲಿ ಬಿದ್ದು ಸುಡಿಯಲ್ಪಟ್ಟವು. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಅವುಗಳನ್ನು ತಿಂದು ಬಿಟ್ಟವು. ಬೇರೆ ಕೆಲವು ಬೀಜಗಳು ಬಂಡೆಯ ಮೇಲೆ ಬಿದ್ದವು. ಅವು ಮೊಳೆತು ತ್ಯಾವಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜ ಮುಳ್ಳು ಗಿಡಗಳ ನಡುವೆ ಬಿದ್ದವು. ಅವುಗಳ ಸಂಗಡ ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. ಇನ್ನು ಕೆಲವು ಬೀಜಗಳು ಒಳ್ಳೆ ನೆಲದಲ್ಲಿ ಬಿದ್ದು ಮೊಳೆತು 100ರಷ್ಟು ಫಲವನ್ನು ಕೊಟ್ಟವು. ಹಲ್ಲೆಲೂಯಾ.